ಇನ್ನು ಬಿಕ್ಲಾ ಶಿವ ಮರ್ಡರ್ ಪ್ರಕರಣಕ್ಕೆ ಹೊಸ ತಿರುವು ಬರ್ತಾ ಇದೆ. ಪ್ರಮುಖವಾಗಿ ಬಿಜೆಪಿಯ ಶಾಸಕ ಭೈರತಿ ಬಸವರಾಜ್ ಅವರ ಹೆಸರು ಇದರಲ್ಲಿ ತಳಕಾಕೊಂಡಿದೆ. ಈಗಾಗಲೇ ರಾಜ್ಯ ಸರ್ಕಾರ ಪ್ರಮುಖವಾಗಿ ಪೊಲೀಸರು ಬಸವರಾಜ್ ವಿರುದ್ಧ A5 ಅಂತ FIR ನಲ್ಲಿ ನಮೂದನೆ ಕೂಡ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧ ಆರೋಪಗಳು ಹೇಳಿಕೆಗಳು ಕೇಳಿಬರ್ತಾ ಇದೆ. ಆದರೆ ಈಗ ಮರ್ಡರ್ ಆಗಿರುವಂಥ ಬಿಕ್ಲಾ ಶಿವ ಯಾರಿದ್ದಾನೆ ಅವರ ತಾಯಿ ಬೇರೆಯದ್ದೇ ಹೇಳಿಕೆಯನ್ನು ಕೊಡ್ತಿದ್ದಾರೆ. ಹಾಗಾದರೆ ಏನಿದು ಕಹಾನಿ ಮೇ ಟ್ವಿಸ್ಟ್ ನೋಡೋಣ. ಬಗ್ಗೆ ದೇವರ ಸಾಕ್ಷಿಯಾಗಿ ನನಗೆ ಗಮನಕ್ಕೆ ಗೊತ್ತಿಲ್ಲ. ತುಂಬಾ ಟೆನ್ಷನ್ ಅಂದ್ರೆ ರೌಡಿ ಶೀಟರ್ ಬಿಕ್ಲು ಶಿವನ ಹತ್ಯೆ ಪ್ರಕರಣದಲ್ಲಿ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ 5ನೇ ಆರೋಪಿ. ಭೈರತಿ ಬಸವರಾಜ್ ಬೆಂಬಲಿಗರೇ ಕೊಂದಿರುವುದಾಗಿ ದೂರು ದಾಖಲಾಗಿತ್ತು. ಬಿಜೆಪಿ ಶಾಸಕರು ಸೇರಿ 5 ವಿರುದ್ಧ FIR ಕೂಡ ಬಿದ್ದಿತ್ತು. ಆದ್ರೆ ಇಡೀ ಪ್ರಕರಣಕ್ಕೂ ನನಗೂ ಸಂಬಂಧವಿಲ್ಲ ಅನ್ನೋದು ಭೈರತಿಯ ಪ್ರಬಲವಾದ. ನನ್ನ ದೇವರ ಸಾಕ್ಷಿಯಾಗಿ ಇದೆ ಸರ್, ಅದ್ರ ಬಗ್ಗೆ ದೇವರ ಸಾಕ್ಷಿಯಾಗಿ ನನಗೆ ಗಮನಕ್ಕೆ ಗೊತ್ತಿಲ್ಲ. ಗೊತ್ತಿದ್ದಿದ್ರೆ ನಾನೇ ಪೊಲೀಸ್ ಇಲಾಖೆ ಸಂಪರ್ಕ ಮಾಡ್ತಾ ಇದ್ದೆ. ಹೀಗೆ ದೇವರ ಸಾಕ್ಷಿ ಮಾಡಿ ಮಾತನಾಡಿದ್ದ ಭೈರತಿ ಕೊಲೆಯಲ್ಲಿ ತಮ್ಮ ಪಾತ್ರವಿರುವುದನ್ನ ತಳ್ಳಿ ಹಾಕಿದ್ರು. ಇಷ್ಟೇ ಯಾಕೆ ಇದೊಂದು ರಾಜಕೀಯ ದುರುದ್ದೇಶಪೂರಿತ ಆರೋಪ ಅಂತಲೂ ಹೇಳಿಕೆ ಕೊಟ್ಟಿದ್ರು. ಇದು ರಾಜಕೀಯ ದುರುದ್ದೇಶ. ಒಂದು ಒಳ್ಳೆ ಗೌರವ ಇಟ್ಕೊಂಡಿದ್ದೀನಿ. ಒಳ್ಳೆ ಗೌರವಕ್ಕೆ ಧಕ್ಕೆ ತರಬೇಕು, ಮಕ್ಕಕ್ಕೆ ಮುಸಿ ಬಳಿಯುವಂತ ಕೆಲಸ ಆಗ್ಬೇಕು ಅಂತ ಹೇಳಿ ಎಲ್ಲ ಮಾಡಿರ್ತಾರೆ. ಭೈರತಿ ಈ ಮಾತು ಹೇಳಿದ್ದೆ ತಡ ಕಹಾನಿ ಮೇ ಟ್ವಿಸ್ಟ್ ಸಿಕ್ಕಿದೆ. ನಿನ್ನೆಯಷ್ಟೇ ಮೃತ ಬಿಕ್ಲು ಶಿವನ ತಾಯಿ ದೂರಿನ ಅನ್ವಯ ಕೇಸ್ ದಾಖಲಾಗಿತ್ತು. ಇದರಲ್ಲಿ ಸ್ಪಷ್ಟವಾಗಿ ಭೈರತಿ ಬಸವರಾಜ್ ಹೆಸರು ಉಲ್ಲೇಖವಿತ್ತು. ಆದ್ರೆ ಈಗ ದೂರು ಕೊಟ್ಟ ತಾಯಿನೇ ತಿರುವು ಕೂಡ ನೀಡಿದ್ದಾರೆ. ನಾನು ಭೈರತಿ ಬಸವರಾಜ್ ವಿರುದ್ಧ ದೂರು ಕೊಟ್ಟಿಲ್ಲ, ಪೊಲೀಸರೇ ಹೆಸರು ಹಾಕಿಕೊಂಡಿದ್ದಾರೆ ಎಂದಿರೋದು ಚರ್ಚೆಗೆ ಗ್ರಾಸವಾಗಿದೆ. ಇಲ್ಲ ಸರ್, ಅದೆಲ್ಲ ಅವ್ರು ಹಾಕೊಂಡಿದ್ರು ಸರ್, ಪೊಲೀಸ್ ಅವ್ರು ಹಾಕೊಂಡಿದ್ರು ಸರ್. ಇವ್ರು ಕೇಳಿದ್ರೆ ನೀ ಮೊಬೈಲಲ್ಲಿ ಮಾತಾಡ್ತಿದ್ಯಾ, ಅದನ್ನು ನನಗೆ ಒಂಥರ ಭಯ ತೋರ್ಸ. ನನ್ನ ಹೆಸರು ಅಷ್ಟು ನಾನು ತುಂಬ ಟೆನ್ಷನ್ ಅಂದರೆ ನಾನು ಯಾವ ಕಡೆ ನಮಗಿಲ್ಲ ಸರ್. ಅವತ್ತು ನಮ್ಮ ಮಗ ಫಸ್ಟ್ ಕಂಪ್ಲೇಂಟ್ ಕೊಟ್ಟಿದ್ದಾನಲ್ಲ, ಅದರಲ್ಲಿ ಇರ್ತದಂತೆ, ಅದರಲ್ಲಿ ಇದೆ, ಅವ್ರ ಹೆಸರಲ್ಲೇ ಇದೆ ಅಂತ ಹೇಳಿದ್ರು. ಇವಾಗ ನಾನು ಯಾರ ಹೆಸರು ಕೊಟ್ಟಿಲ್ಲ ಸರ್. ಮೊದಲೇ ರಾಜಕೀಯ ದುರುದ್ದೇಶ ಇದೆ ಅಂದಿದ್ದ ಬಿಜೆಪಿಗೆ ಮೃತನ ತಾಯಿ ಮಾತು ಅಸ್ತ್ರವಾಗಿ ಸಿಕ್ಕಿದೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ಬಿಜೆಪಿ ನಾಯಕ P. ರಾಜು ಫೋಟೋವನ್ನ ಹಿಡಿದುಕೊಂಡು ಕೊಲೆಯ ಮೋಟಿವ್ ಹೇಗೆ ಪ್ರೂವ್ ಮಾಡ್ತೀರಾ ಅಂತ ಪೊಲೀಸರಿಗೆ ಪ್ರಶ್ನೆ ಕೇಳಿದ್ದಾರೆ. ಮತ್ತೊಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಇದು ದ್ವೇಷ ಕಾರಣಕ್ಕೆ ಟಾರ್ಗೆಟ್ ಮಾಡಿರೋ ಕೇಸ್ ಅಂತಿದ್ದಾರೆ. ದ್ವೇಷದ ರಾಜಕಾರಣಕ್ಕಾಗಿ ಕೇವಲ ಫೋಟೋದಲ್ಲಿ ಇದೆ ಅಂತ ಹೇಳಿ ಒಂದು ಫೋಟೋ ಕಾಪಿ ಸಿಕ್ಕಿದೆ ಅನ್ನೋ ಒಂದೇ ಕಾರಣಕ್ಕೆ ಇವರು ಯಾವ ರೀತಿ ಮೋಟಿವ್ ಅನ್ನ ಪ್ರೂವ್ ಮಾಡ್ತಾರೆ, ಪೊಲೀಸರು ಪ್ರಿಪರೇಷನ್ ಅನ್ನ ಪ್ರೂವ್ ಮಾಡ್ತಾರೆ. ವಿಶ್ವಾಸಾರ್ಹತೆ ಒಂದ್ಸಾರಿ ಕಳೆದು ಹೋಯ್ತು ಅಂತ ಹೇಳಿದ್ರೆ ಜನಸಾಮಾನ್ಯನ ಬದುಕೇನಾಗುತ್ತೆ ನೋಡ್ರಿ. ಭೈರತಿ ಬಸವರಾಜರು ನಮಗೆ ಅನ್ಸೋದು ಅವರೇನು ಅಂತ ಆರೋಪ ಇದು ಕೊಲೆ ಮಾಡುವಂಥ ವ್ಯಕ್ತಿ ಏನಲ್ಲ. ಅವರು ಒಳ್ಳೆಯ ಶಾಸಕರಿದ್ದಾರೆ, ಒಳ್ಳೆಯ ಕೆಲಸಗಾರಿದ್ದಾರೆ. ಈ ರಾಜಕೀಯ ದೇಶದಿಂದ ಒಮ್ಮೊಮ್ಮೆ ಕೆಲವೊಂದು ಜನಪ್ರತಿನಿಧಿಗಳನ್ನು ಟಾರ್ಗೆಟ್ ಆಗ್ತಾಯಿದ್ದು ಕರ್ನಾಟಕ. ನನ್ನ ಮೇಲೂ 58 ಕೇಸ್ ಹಾಕಿದ್ದಾರೆ. ಬಿಜೆಪಿ ನಾಯಕರೇನೋ ಹೀಗೆ ದ್ವೇಷ ರಾಜಕಾರಣ ಅಂತಿದ್ದಾರೆ. ಆದ್ರೆ ಬಿಕ್ಲು ಶಿವನ ಕೊಲೆ ಮಾಡಿರುವ ಆರೋಪಿ ನಂಬರ್ 1 ಜಗ್ಗು ಅಲಿಯಾಸ್ ಜಗದೀಶ್ ಜೊತೆಗೆ ಶಾಸಕರ ಲಿಂಕ್ ಇರೋ ಸುಳಿವು ಸಿಕ್ಕಿದೆ. ಇಬ್ಬರ ಕಾಲ್ ಹಿಸ್ಟರಿ ಪರಿಶೀಲನೆ ನಡೆಸಿದಾಗ ಸಂಪರ್ಕ ಇರೋದು ಗೊತ್ತಾಗಿದೆ. ಭೈರತಿ ಬಸವರಾಜ್ ಸಚಿವರಾಗಿದ್ದಾಗ ಪ್ರತಿ ಕಾರ್ಯಕ್ರಮದಲ್ಲೂ ಭಾಗಿಯಾಗ್ತಿದ್ದ ಜಗದೀಶ್ ಬೆಳ್ಳಿ ಕಿರೀಟ ತೊಡಿಸಿ ಭೈರತಿಗೆ ಸನ್ಮಾನ ಮಾಡಿದ್ದ ಫೋಟೋ ಸಿಕ್ಕಿವೆ. ಜಗದೀಶ್ನ ರೌಡಿ ಶೀಟ್ ಪಟ್ಟಿಯಿಂದ ತೆಗೆಸಿದ್ದ ಭೈರತಿ ಬಸವರಾಜ್. ಅಷ್ಟೇ ಯಾಕೆ ಆರೋಪಿ ಜಗದೀಶ್ ಜೊತೆಗೆ ಭೈರತಿಗೆ ಇರೋ ಮತ್ತೊಂದು ಲಿಂಕ್ ಬಯಲಾಗಿದೆ. ಆಕ್ಟಿವ್ ಆಗಿದ್ದ ರೌಡಿ ಶೀಟ್ ಜಗದೀಶ್ ನನ್ನ ಮಿನಿಸ್ಟರ್ ಆಗಿದ್ದ ಭೈರತಿ ಬಸವರಾಜ್ ರೌಡಿ ಶೀಟ್ ಪಟ್ಟಿಯಿಂದ ತೆಗೆಸಿದ್ರಂತೆ. ಅಂದು ರೌಡಿ ಶೀಟ್ ಪಟ್ಟಿಯಿಂದ ಜಗದೀಶ್ ನನ್ನ ತೆಗೆಸಿದ್ದ ಭೈರತಿ ಬಸವರಾಜ್ ಅವರೇ ಇಂದು ಆರೋಪಿಯಾಗಿದ್ದಾರೆ. ಇಷ್ಟೆಲ್ಲ ಸುಳಿವುಗಳ ನಡುವೆ ಪೊಲೀಸರು A5 ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ನೋಟಿಸ್ ಕೊಡೋ ಸಾಧ್ಯತೆ ದಟ್ಟವಾಗಿದೆ. ಪ್ರಕರಣ ಸಂಬಂಧ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡೋ ಸಾಧ್ಯತೆ ಇದೆ. ಸಾಲದ್ದಕ್ಕೆ ಕೋಕಾ ಕಾಯ್ದೆಯಡಿ ಬಿಕ್ಲು ಶಿವ ಹತ್ಯೆ ಪ್ರಕರಣದ ತನಿಖೆಗೆ ನಿರ್ಧರಿಸಲಾಗಿದೆ. ಪೊಲೀಸರು ಬಂಧಿಸಿರುವ 5 ಆರೋಪಿಗಳನ್ನ 10 ದಿನ ಕಸ್ಟಡಿಗೆ ಪಡೆಯಲಾಗಿದೆ. 2 ದಿನಕ್ಕೊಮ್ಮೆ ಬೆಳಗ್ಗೆ 2 ಗಂಟೆಗಳ ಕಾಲ ವಕೀಲರ ಭೇಟಿಗೆ ಅವಕಾಶ ನೀಡಲಾಗಿದೆ.
ರಾಜಪ್ಪ ಪ್ರಜ್ವಲ್ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.